ಬಂದು ಈ ತರ ಮರ್ಯಾದೆ ಕಳೆದು ಬಿಡ್ತಾರೆ. ನಮಗೂ ಹೇಸಿಗೆ ಅನಿಸ್ತದೆ, ಬಹಳ ಬೇಜಾರಾಗ್ತದೆ. ಆದ್ರೂ ನಾವು ಪೂರಾ ನಿರಾಶೆ ಆಗಬಾರ್ದು. ಒಳ್ಳೆ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಯೋಗ್ಯತೆ ತಕ್ಕಂತೆ ಹುಡುಕಿ ಪೋಸ್ಟಿಂಗ್ ಕೊಡ್ಲಿ. ತಾನೇ ಪ್ರಿವೆಂಟಿವ್ ತಾನೇ ಬಂದಾಗ್ತದೆ. ದುಡ್ಡು ತಗೊಳ್ಳಾರ್ದ ಪೋಸ್ಟಿಂಗ್ ಕೊಟ್ರೆ ಅವರು ದುಡ್ಡು ಮಾಡಕ್ ಹೋಗುದಿಲ್ಲ. ಈ ದುಡ್ಡು 80 ಲಕ್ಷ ಕೋಟಿ ಕೊಟ್ಲೆ ಕಟ್ ಬರ್ತಾರೆ. ಲೋನ್ ತಗೊಂಡು ACP ಊರ್ಲಾಗ ಪೋಸ್ಟಿಂಗು ಇಲ್ಲ. ಒಬ್ಬ ACPಗೆ ಎಲ್ಲ ನಾ ಹೇಳ್ತೇನೆ, ಜಯರಾಮ್ ಅಂತಿದ್ದ ನಮ್ಮ ಶಿಷ್ಯ, ನಾನು DCP ಇದ್ದ, ಇನ್ಸ್ಪೆಕ್ಟರ್ ಇದ್ದ. ಅವನು 80 ಲಕ್ಷ ಕೊಟ್ಟು ಎಲ್ಲೋ ಲೋನ್ ತಗೊಂಡ್ ಬಂದು ಪೋಸ್ಟಿಂಗ್ ಕೊಟ್ಟ. ಯಾರು ಅವರು ಪೋಸ್ಟಿಂಗ್ ಕೊಡ್ಲಿಲ್ಲ. ಈ ಕಡೆ ದುಡ್ಡು ಹೋಯ್ತು. ಸಾಲ ಮಾಡಿದಾನೆ, ಇದು ಕೊಡ್ಬೇಕು, ಬಡ್ಡಿ ಕಟ್ಟಬೇಕು. ಆಮೇಲೆ ಏನ್ ಸರ್ ನಾನು ಹಿಂಗಾದ್ರೆ ನಾನು ಸತ್ ಬಿಡ್ತೇನೆ ಅಂತ ಹೋಗಿ ಹೇಳ್ದಾಗ ಸಂಬಂಧಪಟ್ಟವ್ನಿಗೆ ಹೇಳ್ದ. ಅವ್ನು ಹೋದ್ ಹೇಳೋದ್ ಕೂಡ ಏನೋ ಗಣಪತಿ ಹಂಗೆ ಧಮಕಿ ಆಗ್ತೇನೆ ನನಗೆ. ಗಣಪತಿ ಅಂತ ಹಿಂದೆ DSP ಇದ್ ನೋಡಿ, ಅವನ ಮೇಲೆ ಎನ್ಕ್ವೈರಿ ಆಯ್ತು, ಅವನು ಸತ್ ಹೋದ, ಅದು ಆಯ್ತು. ಅವನು ಹಂಗೆ ಧಮಕಿ ಆಗ್ತಾನೆ ನನಗೆ ಅಂತ ಅವಂಗೆ ಹೆದರ್ಸ್ದ. ಅದು 3 ದಿವಸ ಸತ್ತ ಹೋಗ್ಬಿಡ್ತು. ಅಲ್ಲ, ಈಗ ಈ ವ್ಯವಸ್ಥೆಗೆ ಹೊಣೆ ಯಾರು ಅಂತ ಇದಕ್ಕೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇದ್ರೂ ಕೂಡ ಅವ್ರನ್ನ ಸರಿಯಾಗಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಅಂತ ಅವ್ರ ಮೇಲೂ ಕೂಡ ಒತ್ತಡ ತರ್ತಾರೆ. ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ. ಎಷ್ಟೋ ಜನ ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಉದಾಹರಣೆಗಳಿವೆ ಬೇಕಾದಷ್ಟಿದೆ. ಇನ್ಸ್ಪೆಕ್ಟರ್ ಮೊನ್ನೆ ನೋಡಿ ಪೋಸ್ಟಿಂಗ್ ದುಡ್ಡು ಕೊಟ್ಟೋದ ಮತ್ತೆ ಸಸ್ಪೆಂಡ್ ಮಾಡಿ ಬೇರೆ ಕಡೆ ಹಾಕ್ಬಿಟ್ರು, ನಾನ್ ಎಕ್ಸಿಕ್ಯೂಟಿವ್ ಹಾಕ್ಬಿಟ್ರು. ಆ ದುಡ್ಡು ಹೋಯ್ತು, ಎಲ್ಲ ಹೋಯ್ತು. ಈ ಸಾರ ಅದು ಹಾರ್ಟ್ ಅಟ್ಯಾಕ್ ಅಂತ ಅಡ್ಮಿಟ್ ಆದ. MTB ನಾಗರಾಜ್ ಹೋಗಿ ಮಾತಾಡ್ಸಿ ಬಂದ್ರ ಇನ್ಸ್ಪೆಕ್ಟರ್. ನೆನಪಿದೆ ಪೇಪರ್. ಬಟ್ ಯಾರ ಪ್ರಭಾವ, ಯಾರ ಇನ್ವಾಲ್ವ್ಮೆಂಟ್ ಅನ್ನೋದ್ರ ಬಗ್ಗೆ ಅದು ಕ್ಲಾರಿಟಿ ಸಿಗಲ್ಲ. ಕಾರಣ ಅವರ ಪ್ರಭಾವ ಬಳಸಿ ಅದನ್ನ ಮುಚ್ಚಾಕುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಬಟ್ ಇದರಿಂದ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಡ್ಡದಾರಿಗಳನ್ನ ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ? ಅದರಿಂದ ಸಮಸ್ಯೆ ಆಗ್ತಾ ಇರೋದು ಜನಸಾಮಾನ್ಯರಿಗೆ. ಮತ್ತೆ ಅದು ಹೆಂಗ್ ಪ್ರೇರಣೆ ಸಿಗುತ್ತೆ ಗೊತ್ತಾಗು ಸರ್. ಈ ಪ್ರಶ್ನೆ ಇರೋದು, ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಅಪರಾಧ ಕೃತ್ಯಗಳಲ್ಲಿ ಇವರು ಭಾಗಿಯಾಗ್ತಿದ್ದಾರೆ ಅಂದ್ರೆ ಜನ ಅದಕ್ಕೆ ಪ್ರವೋಕ್ ಆಗ್ತಾರೆ. ಕೆಲವರು ಬಿಡ್ರಿ, ಆ ಇಲಾಖೆಯಲ್ಲಿ ಇದ್ದವರೇ ಇಂಥ ಕೆಲಸ ಮಾಡ್ತಿದ್ದಾರೆ, ನಾವ್ ಯಾಕೆ ಮಾಡಬಾರ್ದು, ನಾವು ಅಡ್ಡದಾರಿಲಿ ಹೋಗಿ ದುಡ್ಡು ಮಾಡ್ಕೊಳ್ತೀವಿ ಬಿಡಿ, ಡ್ರಗ್ ಪೆಡ್ಲರ್ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡ್ತಾರಂತ ನಾವ್ಯಾಕೆ ಡ್ರಗ್ಸ್ ತಗೊಳ್ಬಾರ್ದು, ಇಂಥ ಪ್ರಶ್ನೆಗಳು ಜನಸಾಮಾನ್ಯರಂದ್ರ. ಈಗ ಹೇಳ್ತೀವಲ್ಲ, ಯುವ ಸಮೂಹಗಳು ಎಲ್ಲಿ ಕೆಟ್ಟದ್ದು ಅಲ್ಲಿ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ ಅಂತ. ಹಂಗಾಗಿ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಂಡಿತವಾಗಿಯೂ ಮೇಡಮ್, ಆ ಒಂದು ಆಸ್ಪೆಕ್ಟಲ್ಲಿ ನಾವು ಯೋಚನೆ ಮಾಡಬೇಕು. ಈಗ ನಿಮಗೆ ಯಾವ ಪೊಲೀಸರು ಗೊತ್ತಿರಲ್ಲ. ನಾವೇನೋ ಸಾಮಾನ್ಯ ಜನರಾಗಿದ್ಕೊಂಡು ನಮ್ಮ ಬದುಕು ನಾವು ನೋಡಿಕೊಂಡು ನಾವೇನೋ ಬಿಸ್ನೆಸ್ಸೋ ಕೆಲಸನೋ ಮಾಡ್ಕೊಂಡು ಆರಾಮಾಗಿದ್ರೆ ನಮ್ಗೆ ಯಾವ ಪೊಲೀಸು, ಯಾವ ಪೊಲೀಸ್ ಸ್ಟೇಷನ್ನು, ಯಾವ ACP DCP ಯಾರು ಗೊತ್ತಿರಲ್ಲ. ಆದರೆ ನಿಮಗೆ ಅಪರಾಧಿ ಕೃತ್ಯದಲ್ಲಿ ಭಾಗಿಯಾಗಿ ಏನಂತಾರೆ ರಿಪೀಟೆಡ್ಲಿ ಮಾಡ್ತಾ ಇರುವಂತಹ ಅಪರಾಧಿ ಕೃತ್ಯ ತೊಡಗುವಂಥ ಜನರು ನೋಡಿ, ಅವ್ರಿಗೆ ಎಲ್ಲ ಪೊಲೀಸರು ಗೊತ್ತಿರುತ್ತೆ, ಎಲ್ಲ ಸ್ಟೇಷನ್ ಗೊತ್ತಿರುತ್ತೆ, ACP DCP ಗೊತ್ತಿರುತ್ತೆ, ಯಾವ DCP ಕಚೇರಿಗೆ ತಗೊಂಡೋಗಿ ಅವ್ರಿಗೆ ಏನು ಬೆಂಡೆತ್ತಾರೆ ಅನ್ನೋದು ಎಲ್ಲ ಮಾಹಿತಿ ಅವ್ರ ಹತ್ರ ಇರುತ್ತೆ. ಒಂದು ರೀತಿಯಾಗಿ ನೀವು ಹೇಳಿದಾಗೆ ಪೊಲೀಸರೇ ಇವತ್ತು ಇಂಥ ಕೆಲಸದಲ್ಲಿ ತೊಡಗಿರೋದ್ರಿಂದ ನಮಗೂ ಪೊಲೀಸ್ರಿಗೂ ಏನು ವ್ಯತ್ಯಾಸ ಇಲ್ಲ. ನಾವಿಬ್ರು ಒಂದೇ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಅವ್ರು ಇವತ್ತು ಲವಿ ಡವಿನಲ್ಲಿ ಇದ್ದಾರೆ. ಅದನ್ನೇ ನಾವು ನೋಡ್ತೀವಿ. ಎಷ್ಟೋ ಸಾರಿ ಪೊಲೀಸರು ಹೋಗಿ ಅವ್ರ ಜೊತೆ ಪಾರ್ಟಿ ಮಾಡೋದು, ಗಾಂಜಾ ಇವ್ರು ಕೆಲಸ ಮಾಡೋದ್ರ ಹತ್ರ, ಕೊಲೆಗಾರರ ಹತ್ರನೇ ಅಲ್ಲಿ ಯಾವುದೋ ಒಂದು ಭಾಳ ದೊಡ್ಡ ಕೊಲೆ ನಡೆದಿತ್ತು. ಪಾಪ RTI ಕನಕಗಿರಿ ಅಂತ ಹೇಳಿ ಕೊಪ್ಪಳದಲ್ಲಿ RTI ಆಕ್ಟಿವಿಸ್ಟ್ದು ಕೊಲೆ ಆಗೋಗಿತ್ತು. ಅಲ್ಲಿ ಇವರೆಲ್ಲ ಅವ್ನ ಕೊಲೆಗಾರರನ್ನ, ಅವ್ನು ಯಾರೋ MLA ಮಿನಿಸ್ಟರ್ ಆಗಿದ್ದವನು ಈಗಲೂ ಒಬ್ಬ ಮಿನಿಸ್ಟರ್ ಆಗಿದ್ದಾನೆ ನೀಚ, ಅವ್ರ ಸಂಬಂಧಿಕರು ಅಲ್ಲಿ ಬಂದಿದ್ರು ಅಂತ ಹೇಳಿ ಅವ್ರ ಮದುವೆಗೆ ಹೋಗಿ ಇವರು ಪೊಲೀಸರು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಪಾಪ ಹುಡುಗನ ಕೊಲೆ ಮಾಡಿದವ್ರಿಗೆ. ಇವತ್ತು ಈ ತರದ್ದು ಒಂದು ವ್ಯವಸ್ಥೆ ಮತ್ತೆ ಜನರ ಅಭಿಪ್ರಾಯ ಮೂಡುವಂಥದ್ದು ನಿರ್ಮಾಣ ಆಗ್ಬಿಟ್ಟಿದೆ. ಬಹಳ ಬೇಸರದ ವಿಚಾರ. ಮತ್ತೆ ಸಾರೇ ಹೇಳ್ದಂಗೆ ಇವತ್ತು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್, ಆ ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು 1 ವರ್ಷಕ್ಕೆ ಅತಿ ಹೆಚ್ಚು ರಾಜ್ಯದಲ್ಲಿ ಕೇಸ್ಗಳು ದಾಖಲಾಗುವಂತಹ, ಅತಿ ದೊಡ್ಡ ಕೇಸ್ಗಳು ಹೆಚ್ಚು ಕೇಸ್ಗಳು ದಾಖಲಾಗುವಂತಹ ಪೊಲೀಸ್ ಸ್ಟೇಷನ್. ಅಲ್ಲಿಗೆ ಹೋಗ್ಬೇಕಂತ ಅಂದ್ರೆ 2 ಕೋಟಿ ರೂಪಾಯಿ ಕೊಟ್ಟೋಗ್ಬೇಕಂತೆ. 2 ಕೋಟಿ ರೂಪಾಯಿಗಳನ್ನ ಲಂಚವಾಗಿ ಭ್ರಷ್ಟಾಚಾರವಾಗಿ ಕೊಟ್ಟು ಅಲ್ಲಿ ಹೋಗುವಂತಹ ಪೊಲೀಸ್ ಅಥವಾ ಇನ್ಸ್ಪೆಕ್ಟ್ರು ಅವನಿಗೆ ಯಾವ ತರಹದ ವ್ಯಕ್ತಿ ಆಗಿರ್ಬೇಕು, ಅವನು ಎಷ್ಟು ಪವರ್ಫುಲ್ ಆಗಿರ್ಬೇಕು, ಅವನು ಅಲ್ಲಿ ಹೋದ್ಮೇಲೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು, ಅವನಿಗೆ ಏನಾದ್ರು ತಲೆ ನಿಲ್ತಾವ, ಅವನಿಗೆ ಕೈಕಾಲು ಅಥವಾ ಮಾನಸಿಕವಾಗಿ ಅವನೇನಾದ್ರು ಕಂಟ್ರೋಲ್ ಅಲ್ಲಿ ಇರ್ತಾನ ಅಂತ ಹುಚ್ಚರೆ ಇವತ್ತು ಕೋಟ್ಯಾಂತರ ರೂಪಾಯಿ ಕೊಟ್ಟು ಪೊಲೀಸ್ ಠಾಣೆಗಳಲ್ಲಿ ಇದ್ದಾರೆ. ಇಂತಹ ಹುಚ್ಚರಿಂದ ಇಂತಹ ಅಪರಾಧಿ ಕೃತ್ಯಗಳ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರುವಂತಹ ಪೊಲೀಸರಿಂದ ಯಾವ ತರಹದ ನಾವು ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಕಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ನಮ್ಮ ಮುಂದೆ. ಖಂಡಿತ ಇದರ ಬಗ್ಗೆ ಚರ್ಚೆ ಮಾಡೋಣ. ಒಟ್ನಲ್ಲಿ ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಅನಿಸ್ಬಿಡ್ತು. ಈ ಎಲ್ಲಾ ಡೀಟೇಲ್ಸ್ ಅನ್ನ ನೋಡಿದಾಗ ಎಲ್ಲೆಲ್ಲಿ ದರೋಡೆ ಆಯ್ತು, ಎಲ್ಲಿ ಭ್ರಷ್ಟಾಚಾರಗಳಾಗ್ತಾ ಇತ್ತು, ಎಲ್ಲಾ ಇಲಾಖೆಯಲ್ಲೂ ಭ್ರಷ್ಟಾಚಾರದೇ ಇದೆ ಇಲ್ಲ ಅಂತ ಅಲ್ಲ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಜಸ್ಟ್ ದುಡ್ಡು ತಗೊಳ್ತಾರೆ, ದುಡ್ಡಲ್ಲೇ ಮುಗಿಸ್ಬಿಡ್ತಾರೆ, ಕೆಲ ಡೀಲ್ಗಳಾಗ
ಆಗುತ್ತೆ. ಇಂಥ ಸುದ್ದಿಗಳಿಗೆ ಸೀಮಿತ ಆಗ್ತಾ ಇಲ್ಲ, ಮುಂದುವರೆದು ರಾಬರಿ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದಾರೆ, ಡ್ರಗ್ ಪೆಡ್ಲರ್ಗಳ ಜೊತೆ ಕೂತ್ಕೊಂಡು ಮೋಜು ಮಸ್ತಿಯಲ್ಲಿ ಭಾಗಿಯಾಗ್ತಿದ್ದಾರೆ, ಹೆದರಿಸಿ ಬೆದರಿಸಿ ದುಡ್ಡು ವಸೂಲಿ ಮಾಡುವಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅಂತ. ಹಾಗಾದ್ರೆ ಇದ್ರ ಸರಿ ಮಾಡೋದು ಯಾರು? ಯಾರ ಜವಾಬ್ದಾರಿ? ವ್ಯವಸ್ಥೆನೇ ಸರಿ ಇಲ್ವಾ? ವ್ಯವಸ್ಥೆಯನ್ನ ಸರಿ ಮಾಡಬೇಕಾದಂತಹ ಜವಾಬ್ದಾರಿ ಯಾರ್ದು? ಈ ಪ್ರಶ್ನೆಯನ್ನ ಜನಸಾಮಾನ್ಯರು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಿಮಗೂ ಕೂಡ ಒಂದು ವೇದಿಕೆಯನ್ನ ಗ್ಯಾರಂಟಿ ನ್ಯೂಸ್ ಕಲ್ಪಿಸ್ತಾ ಇದೆ.